ಅಂದ್ರೆ ವಿಷಯ ಏನ್ ಗೊತ್ತಾ ಸರ್, ನಮಗೆ ಎಲ್ಲರಿಗೆ ಏನು ಅಂತಂದ್ರೆ ಮಾರುತಿ ಕಂಪನಿದು ಸ್ಪೇರ್ ಪಾರ್ಟ್ಸ್ ಎಲ್ಲ ಕಡೆ ಸಿಗುತ್ತೆ ಅಂತ ಗೊತ್ತಿದೆ. ಬಟ್ ನಿಮ್ಮ ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ಗೊತ್ತಾಗ್ಬೇಕಲ್ಲ. ವಿಜಯವಾಡ ತನಕ ಹೋಗಿ ಬಂದಿದ್ದೆ, ಗಾಡಿ ಓಡಿಸ್ತಿದ್ದೆ 1503 ಗಾಡಿ ಅಂತ, ಅದು ನಮ್ಮೂರ್ ಗಾಡಿನೇ. ಅದು ಇಲ್ಲಿ ಕೈ ಕೊಟ್ಟಿಲ್ಲ. ಬಟ್ ಆ ಗಾಡಿ ಮೇಲೆ ನಾವು ಮತ್ತೊಂದು ಗಾಡಿ ಲಾಸ್ಟ್ ಟೈಮ್ ಮೈಸೂರನ್ನು ಹೋಗಿತ್ತು, ಕೆಟ್ ನಿಂತಾಗ ಅದು ಅಲ್ಲಿಂದಲೇ ನಿಯರ್ ಬೈ ಒಂದು ಶೋರೂಮ್ ಇತ್ತು ಸರ್, ಮಾರುತಿ ಸುಜುಕಿ, ಅಲ್ಲಿ ಗಾಡಿ ರಿಪೇರ್ ಮಾಡ್ತೀವಿ ಸರ್. ಅಂದ್ರೆ ಹತ್ರ ಸಿಗುತ್ತೆ ಈ ಕಂಪ್ನಿದಂಗೆ, ಇದೇನು ಫೇಲ್ ಇಲ್ಲ. ಈ ಕಾರ್ ತಗೊಂಡಿದ್ದೀರಲ್ಲ, ಈಗ ಕ್ಯಾಬ್ ಓಡಿಸ್ತಾ ಇದ್ದೀರಾ, ಡೈಲಿ ಯೂಸ್ ಮಾಡ್ತೀರಾ. ಸೊ ಈಗ ಹೊಸದಾಗಿ ತಗೊಳ್ಳೋರಿಗೆ, ಪರ್ಚೇಸ್ ಮಾಡೋರಿಗೆ ಇದ್ರ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನು ಸರ್? ಇವಾಗ ಇದು ಗಾಡಿ ತಗೊಳ್ಳೋರು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತೀನಿ ತಗೊಬಿಡ ಸರ್. ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾರೆ ನಿಜ ಸರ್. ಇವಾಗ ನಾನು ಮೊದಲು ಮಾಡ್ತಿದ್ದೆ ಸರ್ ಬೇರೆ ಗಾಡಿ ಮೇಲೆ, ಆ ಟೈಮ್ ಸ್ವಲ್ಪ ಡ್ಯೂಟಿ ಚೆನ್ನಾಗಿದ್ವು. ಇವಾಗೂ ಇದೆ ಸರ್ ಮಾಡೋರಿಗೆ. ಬಟ್ ಇವಾಗ ಕೊಡೋ ರೇಟಿಗೆ ನಾವು ಮಾಡಿಟ್ಟಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸರ್. ಇವಾಗ ಹೆವಿ ಕಡಿಮೆ ಆಗ್ಬಿಟ್ಟಿದೆ. ಇವಾಗ ನೋಡಿ, ಮೊದಲು ಬೇಕ್ ಟ್ಯಾಕ್ಸಿ ಇದಿಲ್ಲ, ಇವಾಗ ಬೇಕ್ ಟ್ಯಾಕ್ಸಿ ಬಿಟ್ಟಿದ್ದಾರೆ ಇವಾಗ. ಹಂಗಾಗಿ ಕ್ಯಾಬ್ ಮತ್ತೆ ಆಟೋದ ಹೆವಿ ಹೊಡ್ತಾ ಬಿಡ್ತಿದೆ ಸರ್ ಇವಾಗ. ಇವಾಗ ಅದ್ರ ಮೇಲೆ ಈ ತರ ಹೊಸ ಹೊಸ ಗಾಡಿ ಅಂದ್ರೆ ಇವಾಗ ಒಂದ್ 2-3 ತಿಂಗಳು ಡ್ಯೂಟಿ ಮಾಡಿ ಗೊತ್ತಿಲ್ಲದೆ ಗಾಡಿ ಹೊರಗಡೆ ತೆಗಿತಿದ್ರು ಸರ್. ತೆಗೆದ್ಮೇಲೆ ಏನಾಗುತ್ತೆ, ಡ್ಯೂಟಿ ಬಿಡುತ್ತೆ ಅಲ್ಲ. ಆಕ್ಚುಲಿ ಇವು ಗಾಡಿ ಬಂದ್ಮೇಲೆ ನಿನ್ನೆ ನಾನು ನೋಡೋದಂಗೆ 21 ಗಾಡಿ ಕಂಡಿದೆ ಸರ್. ನಿನ್ನೆ ಟೈಮಲ್ಲಿ ಮಳೆ ಬರ್ತಿದಲ್ಲ, ನಾನು ಇಲ್ಲಿಂದ ಹೊಸಕೋಟೆ ತನಕ ಹೋಗಿದ್ದೀನಿ. ಒಂದೇ ರೋಡ್ ಅಲ್ಲಿ 21 ಗಾಡಿ ಆಕ್ಸಿಡೆಂಟ್ ಆಗಿರೋದು. 21 ಗಾಡಿ ಆಕ್ಸಿಡೆಂಟ್ ಆಗಿರೋದು ಆಲ್ಮೋಸ್ಟ್ ನಮ್ಮಂತ ಗಾಡಿನೇ ಆಗಿದೆ ಸರ್. ಎಲ್ಲ ಕ್ಯಾಬ್ಗಳೇ ಗಾಡಿ ಅಂತ ಸೇಮ್ ನಮ್ಮಂತ ಗಾಡಿ ಸರ್. 25 ಮಾಡಲ್ ಗಾಡಿನೇ ಆಗಿರೋದು ಇದ್ರ ಗಾಡಿನೇ. ಅಂದ್ರೆ ಬೆಂಗಳೂರು ಡ್ಯೂಟಿ ನಂಬ್ಕೊಂಡು ದಯವಿಟ್ಟು ತೆಗಿಬೇಡಿ ಅಂತ ಸರ್. ಈಗ ಪರ್ಸನಲ್ ಯೂಸ್ ತೆಗಿದ್ರೆ ಪರ್ಸನಲ್ ನಡೆಯುತ್ತೆ ಸರ್. ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ, ಡ್ಯೂಟಿ ಇದ್ರೆ ತೆಗಿಬೋದು ಸರ್, ಹಂಗೇನಿಲ್ಲ. ಬಟ್ ನಾವು ಆನ್ಲೈನ್ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡಂಗಿದ್ರೆ ತೊಗೊಳಕ್ಕೆ ಹೋಗ್ಬೇಕು ಸರ್. ನೀವೇನ್ ಹೇಳ್ತೀರಾ ಅದಕ್ಕೆ? ಸರ್, ಇದು ಗಾಡಿ ಹೆಂಗತ್ತ ಬರ್ತಾರೆ, ನಮ್ಗೆ ಗೌರ್ಮೆಂಟ್ ರೇಟ್ ಪ್ರಕಾರ 24 ರೂಪಾಯಿ ಕಿಲೋಮೀಟರ್ ಕೊಡ್ಬೇಕು. ಇವು ಅಗ್ರಿಗೇಟರ್ ಕಂಪ್ನಿ ಇದಾವಲ್ಲ